ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಫಲಿತಾಂಶ ಬಂದು 11 ದಿನವಾದರೂ ಕೇರಳಕ್ಕೆ ಸಿಎಂ ಇದುವರೆಗೂ ಆಯ್ಕೆಯಾಗಿಲ್ಲ. ರಿಸಲ್ಟ್ ಬಂದಿದ್ದು 4ನೇ ತಾರೀಕು. ಇವತ್ತಿಗೆ ರಿಸಲ್ಟ್ ಬಂದು 11ನೇ ದಿನ. ಸಿಎಂ ಆಯ್ಕೆಯ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಲಾಕ್ ಆಗುತ್ತೆ ಕೇರಳದಲ್ಲಿ. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಸುದೀರ್ಘ ಸಭೆಯನ್ನ ಮಾಡಿದ್ರು. ಇವತ್ತು ಮುಖ್ಯಮಂತ್ರಿಯ ಹೆಸರು ಘೋಷಣೆ ಮಾಡುವಂತಹ ಭರವಸೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನೀಡಿದೆ. ಪ್ರಶ್ನೆ ಇರೋದು, ಮೂವರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹಿತವರು ಯಾರು? ವಿ.ಡಿ. ಸತೀಶನ್ ಹಾಗೆ ಕೆ.ಸಿ. ವೇಣುಗೋಪಾಲ್ ಇವರಿಬ್ಬರ ಮಧ್ಯೆ ಕುರ್ಚಿ ಕದನ ಬಹಳ ಜೋರಾಗಿದೆ. ಆದ್ರೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅಂತ ಹೇಳ್ತಾರಲ್ಲ, ಹಾಗೆ ಕಾಂಗ್ರೆಸ್ನ ಹಿರಿಯ ನಾಯಕ ರಮೇಶ್ ಚೆನ್ನಿತ್ತಲ ಅವರಿಗೆ ಹೈಕಮಾಂಡ್ನ ಜಾಕ್ ಪಾಟ್ ಒಲಿಬಹುದಾ ಅನ್ನುವಂತಹ ಚರ್ಚೆಗಳು ಇದೆ. ಗೆಲ್ಲೋದು ಕಾರ್ಯಕರ್ತರ ಒಲವ ಅಥವಾ ಶಾಸಕರ ಒಲವ, ಶಾಸಕರ ಅಭಿಪ್ರಾಯನ? ಇದು ಸದ್ಯಕ್ಕಿರುವಂತಹ ಕುತೂಹಲ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಆ ಮೊದಲ ದೃಶ್ಯ ವಿ.ಡಿ. ಸತೀಶನ್ ಅವರ ನಿವಾಸದ ಮುಂದೆ ಪ್ರತಿನಿತ್ಯ ರಿಸಲ್ಟ್ ಬಂದ ದಿನದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಬಂದು ಜಮಾವಣೆಯಾಗ್ತಿದ್ದಾರೆ. ಅಕ್ಕಪಕ್ಕದಲ್ಲಿರುವಂತವರು ಎಲ್ಲರೂ ಕೂಡ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಬಂದು ಸೇರ್ತಿದ್ದಾರೆ. ವಿ.ಡಿ. ಸತೀಶನ್ ಅವರನ್ನೇ ಹೈಕಮಾಂಡ್ ಆಯ್ಕೆ ಮಾಡಬಹುದು ಅನ್ನುವಂಥ ನಿರೀಕ್ಷೆಯೊಂದಿಗೆ ಮತ್ತೊಂದು ದೃಶ್ಯವನ್ನ ನೀವು ಗಮನಿಸ್ತಾ ಇರುವುದು. ಇದು ನಿನ್ನೆ ಸಂಜೆಯ ಸಂದರ್ಭದಲ್ಲಿ ನಡೆದಂತಹ ಸಭೆ. ಮಲ್ಲಿಕಾರ್ಜುನ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಸುಮಾರು 1 ಗಂಟೆಗಳ ಕಾಲ ಸಭೆಯನ್ನ ನಡೆಸಿದ್ರು. ಆ ಸಭೆಯಲ್ಲಿ ತೀರ್ಮಾನ ಆಗಿದೆ ಅನ್ನುವಂಥ ಮಾಹಿತಿ. ಸಭೆ ಮುಗಿಸಿ ಬಂದ ಬಳಿಕ ಜಯರಾಮ್ ರಮೇಶ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಇವತ್ತು ಘೋಷಣೆಯಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ರಮೇಶ್ ಚೆನ್ನಿತ್ತಲ ಅವರ ಮನೆಯ ಮುಂದೆಯೂ ಕೂಡ ಭಾರೀ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಜಮಾವಣೆಯಾಗ್ತಿದ್ದಾರೆ. 11 ದಿನಗಳಿಂದ ಕೇರಳದ ಜನ ಕಾಯ್ತಿದ್ದಾರೆ. ಆದ್ರೆ ಈ 3 ಜನರಲ್ಲಿ ಯಾರನ್ನ ಸಿಎಂ ಮಾಡಬೇಕು ಅನ್ನೋದೇ ಕಾಂಗ್ರೆಸ್ ಹೈಕಮಾಂಡ್ಗೆ ಕಗ್ಗಂಟಾಗ್ಬಿಟ್ಟಿದೆ. ಯಾಕಂದ್ರೆ ಈಗ ಗಮನಿಸ್ತಾ ಇದ್ದೀರಿ, ವಿ.ಡಿ. ಸತೀಶನ್ ಅವರನ್ನ ಆಯ್ಕೆ ಮಾಡಿದ್ರೂ ಕೂಡ ಒಂದಿಷ್ಟು ಪರಿಣಾಮಗಳನ್ನ ಫೇಸ್ ಮಾಡಬೇಕು. ಕೆ.ಸಿ. ವೇಣುಗೋಪಾಲ್ ಅವರನ್ನ ಆಯ್ಕೆ ಮಾಡಿಬಿಟ್ರೆ ಅಕ್ಕಪಕ್ಕ ಇರುವಂತಹ ಇಬ್ಬರು ನಾಯಕರು ನಾವು ಕ್ಯಾಬಿನೆಟ್ ನಲ್ಲೇ ಇರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರಂತೆ. ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರು ಸಂಸದರಾಗಿರೋದ್ರಿಂದ ಅವರು ಬೈ ಎಲೆಕ್ಷನ್ ನಲ್ಲಿ ಗೆದ್ದು ಬರಲೇಬೇಕು ಅನ್ನುವಂಥ ಸಿಚುವೇಶನ್. ಯಾಕಂದ್ರೆ ನಮ್ಮಲ್ಲಿರೋ ರೀತಿ ವಿಧಾನ ಪರಿಷತ್ತು ಕೇರಳದಲ್ಲಿ ಇಲ್ಲ. ರಮೇಶ್ ಚೆನ್ನಿತ್ತಲ ಅವರಿಗೆ ಈ ಇಡೀ 3 ಜನರ ಕಾಂಪಿಟೇಷನ್ ಅಲ್ಲಿ ಅವರು ಬಹಳ ಸ್ಟ್ರಾಂಗ್ ಅಂತೇನೂ ಅಲ್ಲ. ಇಬ್ಬರ ನಡುವೆ ಬಹಳ ದೊಡ್ಡ ಮಟ್ಟದ ಈ ಕುರ್ಚಿ ಫೈಟ್ ನಡೀತಾ ಇರೋದು ಅದು ವಿ.ಡಿ. ಸತೀಶನ್ ಹಾಗೆ ಕೆ.ಸಿ. ವೇಣುಗೋಪಾಲ್ ಅವರ ಮಧ್ಯೆ. ಚೆನ್ನಿತ್ತಲ ಅವರನ್ನ 3ನೇ ಆಯ್ಕೆಯಾಗಿ ಪರಿಗಣಿಸಬಹುದಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥ ಚರ್ಚೆ. ಫಲಿತಾಂಶ ಬಂದ ದಿನದಿಂದಲೂ ಕೂಡ ಕೇರಳ ಸಿಎಂ ಆಯ್ಕೆ ಕಗ್ಗಂಟಾಗ್ಬಿಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಯುಡಿಎಫ್ 102 ಸ್ಥಾನವನ್ನ ಗೆದ್ದಿದ್ರೂ ಕೂಡ ಸಿಎಂ ಆಯ್ಕೆ ಮಾಡುವುದಕ್ಕೆ ಕಾಂಗ್ರೆಸ್ ಒದ್ದಾಡ್ತಾ ಇದೆ. ಚುನಾವಣೆಯ ನೇತೃತ್ವವನ್ನ ವಹಿಸಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದು ವಿ.ಡಿ. ಸತೀಶನ್. ವಿಧಾನಸಭೆಯ ವಿಪಕ್ಷ ನಾಯಕರಾಗಿದ್ದವರು. ವಿ.ಡಿ. ಸತೀಶನ್ ಪರವಾಗಿ ಕಾರ್ಯಕರ್ತರ ಒಲವಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಕೇರಳದಾದ್ಯಂತ ಕ್ಯಾಂಪೇನ್ ಆಗ್ತಾ ಇದೆ. ಪೋಸ್ಟರ್ಗಳನ್ನ ಹಾಕಲಾಗ್ತಾ ಇದೆ. ಸತೀಶನ್ ಪರ ಪೂಜೆ ಪುರಸ್ಕಾರಗಳನ್ನ ಮಾಡ್ತಿದ್ದಾರೆ ಅವರ ಅಭಿಮಾನಿಗಳು. ಸೋಷಿಯಲ್ ಮೀಡಿಯಾದಲ್ಲಂತೂ ವಿ.ಡಿ. ಸತೀಶನ್ ಪರ ಅಭಿಯಾನ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಆದ್ರೆ ಪಕ್ಷನಿಷ್ಠರಾಗಿರುವಂತಹ ಕೆ.ಸಿ. ವೇಣುಗೋಪಾಲ್ ಪಕ್ಷದ ಹಿರಿಯ ನಾಯಕರು, ಅವರಿಗೆ ಪಟ್ಟ ಕಟ್ಟೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆಸಕ್ತಿ. ಒಟ್ಟು 63 ಕಾಂಗ್ರೆಸ್ ಶಾಸಕರು ಗೆಲುವನ್ನ ದಾಖಲು ಮಾಡಿರೋದು. ಆ 63ರಲ್ಲಿ ಮೊನ್ನೆ ವೀಕ್ಷಕರು ಮುಕುಲ್ ವಾಸ್ನಿಕ್ ಹಾಗೆ ಮತ್ತೋರ್ವ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಬಂದಂತಹ ಟೈಮ್ನಲ್ಲಿ 47 ಶಾಸಕರು ಕೆ.ಸಿ. ವೇಣುಗೋಪಾಲ್ ಪರವಾಗಿ ಮತ ಹಾಕಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಕೆ.ಸಿ. ವೇಣುಗೋಪಾಲ್ ಪರ ಹೈಕಮಾಂಡ್ಗೆ ಒಲವಿದ್ರು, ಶಾಸಕರ ಬಲವಿದ್ರು. ಸತೀಶನ್ನಿಂದಾಗಿ ಹೈಕಮಾಂಡ್ಗೆ ಇಕ್ಕಟ್ಟು ಎದುರಾಗ್ಬಿಟ್ಟಿದೆ. ಕೈ ಹೈಕಮಾಂಡ್ಗೆ ಕಾರ್ಯಕರ್ತರೇ ತಿರುಗಿ ಬಿದ್ರೆ ಅನ್ನುವಂಥ ಆತಂಕ. ವಿ.ಡಿ. ಸತೀಶನ್ಗೆ ಸಿಎಂ ಪಟ್ಟ ಸಿಗದೇ ಇದ್ರೆ ಇದರ ಮಧ್ಯೆ ಇಬ್ಬರ ಜಗಳದಲ್ಲಿ ಲಾಭವಾಗುವಂತ ನಿರೀಕ್ಷೆಯಲ್ಲಿ ಮತ್ತೋರ್ವ ಹಿರಿಯ ನಾಯಕ. ಈ 3 ಜನರಲ್ಲಿ ಸೀನಿಯರ್ ಮೋಸ್ಟ್ ಯಾರು ಅಂತ ಕೇಳಿದ್ರೆ ಅದು ರಮೇಶ್ ಚೆನ್ನಿತ್ತಲ ಅವರಿದ್ದಾರೆ. ರಮೇಶ್ ಸತೀಶನ್ ಅವರ ಮನೆಯ ಮುಂದೆ 24x7 ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರ ದಂಡು ಕಾಣಿಸ್ತಾ ಇದೆ. ನೀವು ಗಮನಿಸ್ತಾ ಇರುವಂತಹ ದೃಶ್ಯ ಒಂದು ಹೈಕಮಾಂಡ್ನ ಭೇಟಿ. ಆ 2 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೋಡಿ. ಒಂದ್ ಕಡೆ ರಮೇಶ್ ಚೆನ್ನಿತ್ತಲ ಅವರ ಮನೆಯ ಮುಂದೆ ಸೇರಿರುವಂತಹ ಕಾರ್ಯಕರ್ತರು, ಮತ್ತೊಂದ್ ಕಡೆ ವಿ.ಡಿ. ಸತೀಶನ್ ಅವರ ಮನೆಯ ಮುಂದೆ ಸೇರಿರುವಂತಹ ಕಾರ್ಯಕರ್ತರು. ನಿರ್ಧಾರ ವಿಳಂಬವಾಗ್ತಾ ಇರುವುದಕ್ಕೆ ಕಾರ್ಯಕರ್ತರಲ್ಲೂ ಕೂಡ ಅಸಮಾಧಾನ ಇದೆ. ಇರುವಂತಹ ಮಾಹಿತಿಯನ್ನು ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ದೇನು, ಇವತ್ತು ಕೇರಳ ಸಿಎಂನ ಘೋಷಣೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದೆ ಕಾಂಗ್ರೆಸ್ನ ಹೈಕಮಾಂಡ್.
ಮಂಗಳವಾರ ಕೇರಳ ಕಾಂಗ್ರೆಸ್ ಮುಖಂಡರ ಜೊತೆ ರಾಹುಲ್ ಸಭೆ ಮಾಡಿದ್ರು. 6ಕ್ಕೂ ಹೆಚ್ಚು ಕಾಂಗ್ರೆಸ್ನ ನಾಯಕರು, ಮಾಜಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಅವರನ್ನ ದೆಹಲಿಗೆ ಕರೆಸಿಕೊಂಡ್ರು. ಪ್ರತ್ಯೇಕವಾಗಿ ಪ್ರತಿ ನಾಯಕರ ಜೊತೆಗೂ ರಾಹುಲ್ ಮಾತನಾಡಿದ್ದಾರೆ, ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ನಿನ್ನೆ ಗಂಟೆಗೂ ಹೆಚ್ಚು ಕಾಲ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ರಾಹುಲ್ ಗಾಂಧಿಯವರ ನಡುವೆ ಚರ್ಚೆ ಆಗಿದೆ. ಎಲ್ಲ ಚರ್ಚೆಯೂ ಮುಗಿದಿದೆ, ಇವತ್ತು ನಿರ್ಧಾರವನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಸಭೆ ಬಳಿಕ ಕಾಂಗ್ರೆಸ್ನ ಹಿರಿಯ ನಾಯಕ ಜೈರಾಮ್ ರಮೇಶ್ ಮಾಧ್ಯಮ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಇವತ್ತಿನ ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಧಾರದತ್ತ ಕೇರಳದ ಜನರ ಚಿತ್ತ ನೆಟ್ಟಿದೆ. ಯಾವ ನಿರ್ಧಾರಕ್ಕೆ ಬರುತ್ತೆ ಕಾಂಗ್ರೆಸ್ ಹೈಕಮಾಂಡ್, 3 ಜನರಲ್ಲಿ ಯಾರನ್ನ ಆಯ್ಕೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.